ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನಾವು ಈ ದಿನ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅನ್ಯ ದೇಶಗಳೊಂದಿಗೆ ಭಾರತದ ಸಂಬಂಧ ಅನ್ನುವಂತಹ ಅಧ್ಯಾಯವನ್ನು ಕುರಿತು ತಿಳ್ಕೊಳ್ಳಿ. ವಿದ್ಯಾರ್ಥಿಗಳ, ಈ ದಿನ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳುವಂತಹ ವಿಷಯಗಳು: ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ, ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ, ಭಾರತ ಮತ್ತು ರಷ್ಯಾದ ಸಂಬಂಧ, ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ. ಇದರ ಬಗ್ಗೆ ನಾವು ಇಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಮಕ್ಕಳೇ, ಒಂದು ಕುಟುಂಬ ಬೇರೆ ಯಾವುದೇ ಕುಟುಂಬದ ಜೊತೆಗೆ ವ್ಯವಹರಿಸದೆ ಅಭಿವೃದ್ಧಿಯಾಗಲು ಸಾಧ್ಯ ಇಲ್ಲ. ಹಾಗೆಯೇ ಒಂದು ರಾಷ್ಟ್ರವೂ ಸಹ ಬೇರೆ ರಾಷ್ಟ್ರದ ಜೊತೆಗೆ ವ್ಯವಹರಿಸದೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದದೆ ಅಭಿವೃದ್ಧಿಯಾಗಲು ಸಾಧ್ಯವಾಗುವುದಿಲ್ಲ. ಪ್ರಸ್ತುತದ ಜಾಗತೀಕರಣ ಮತ್ತು ಆಧುನೀಕರಣದ ಯುಗದಲ್ಲಿ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಹೊಂದುವುದು ಅನಿವಾರ್ಯವೂ ಅಗತ್ಯವೂ ಆಗಿದೆ. ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಡಿಯಲ್ಲಿ ವಿಧಿ 51ರಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯ ನೀತಿ ತಿಳಿಸಲಾಗಿದೆ. ಇದರನ್ವಯ ಭಾರತವು ಅನ್ಯ ರಾಷ್ಟ್ರಗಳೊಡನೆ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಅಥವಾ ನೆರೆಯ ರಾಷ್ಟ್ರಗಳೊಂದಿಗಿನ ಸಂಬಂಧ ನಮಗೆ ಅಗತ್ಯ, ಅನಿವಾರ್ಯ. ಯಾವ ವ್ಯಕ್ತಿ ಕುಟುಂಬದ ಸುತ್ತಮುತ್ತಲಿನ ಮನೆಯವರೊಂದಿಗೆ, ಕುಟುಂಬಗಳೊಂದಿಗೆ ಸಂಬಂಧವನ್ನು ಹೊಂದಿ ತನಗೆ ಅಗತ್ಯವಾದಂತಹ ವಸ್ತುಗಳನ್ನು ಅವರಿಂದ ಪಡೆದುಕೊಳ್ಳುವಂಥದ್ದು, ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಇವರಿಂದ ಕೊಡುವಂಥದ್ದು ಮಾಡುವುದರ ಜೊತೆಗೆ ಸಂಬಂಧಗಳು ಉತ್ತಮವಾಗಿದ್ದರೆ ಕುಟುಂಬ ಮತ್ತು ಮನೆಗೆ ರಕ್ಷಣೆ ಇರುತ್ತೆ. ನಂತರ ಎಲ್ಲ ಕೆಲಸಗಳಿಗೂ ಅವರು ಸಹಕಾರವನ್ನು ನೀಡ್ತಾರೆ. ಅದೇ ರೀತಿ ದೇಶಕ್ಕೂ ಹೋಲಿಸಿದರೂ ಸಹ ಅದೇ ರೀತಿಯಾದಂತಹ ಒಂದು ಕಲ್ಪನೆಯನ್ನು ಹೊಂದಿ ನೆರೆಯ ರಾಷ್ಟ್ರಗಳೊಂದಿಗೆ ಸಂಪರ್ಕವನ್ನು ಉತ್ತಮಪಡಿಸಿಕೊಂಡ್ರೆ, ಸಂಬಂಧವನ್ನು ಉತ್ತಮಪಡಿಸಿಕೊಂಡ್ರೆ, ಬಾಂಧವ್ಯವನ್ನು ವೃದ್ಧಿಸಿಕೊಂಡ್ರೆ ಆ ರಾಷ್ಟ್ರಗಳಿಂದ ನಮ್ಮ ರಾಷ್ಟ್ರದ ರಕ್ಷಣೆ ಸಾಧ್ಯ ಆಗುತ್ತೆ. ಎಲ್ಲ ಕೆಲಸಗಳಿಗೂ ಅವರು ಸಹಕಾರವನ್ನು ನೀಡ್ತಾರೆ. ನಮ್ಮಲ್ಲಿ ಕೊರತೆ ಇರುವಂತಹ ವಸ್ತುಗಳನ್ನು ಅವರಿಂದ ಪಡ್ಕೊಳ್ಬಹುದು. ನಮ್ಮಲ್ಲಿ ಹೆಚ್ಚಾದಂತಹ ವಸ್ತುಗಳನ್ನು ಅವರಿಗೆ ಮಾರಾಟ ಮಾಡಬಹುದು. ಈ ರೀತಿಯಾಗಿ ನೆರೆಯ ರಾಷ್ಟ್ರಗಳೊಂದಿಗಿಂದ ರಾಷ್ಟ್ರದ ಸಂಬಂಧ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ಆ ನಿಟ್ಟಿನಲ್ಲಿ ನೆರೆಯ ರಾಷ್ಟ್ರಗಳೊಂದಿಗೆ ಸಂಬಂಧ ಪ್ರಸ್ತುತ ಯುಗದಲ್ಲಿ ತುಂಬಾ ಅಗತ್ಯವಾಗಿದೆ. ಮೊದಲನೇದಾಗಿ ನಾವು ಭಾರತ ಮತ್ತು ಚೀನಾದ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಮತ್ತು ಚೀನಾ ಮತ್ತು ಭಾರತ ಭೂಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ದೊಡ್ಡದಾದಂತಹ ನೆರೆಯ ರಾಷ್ಟ್ರವಾಗಿದೆ. ಭಾರತ ಮತ್ತು ಚೀನಾಗಳ ಸಂಬಂಧವನ್ನ ನಾವು ಪುರಾತನ ನಾಗರಿಕತೆಗಳಲ್ಲಿ ಒಂದಾದಂತಹ ಸಿಂಧೂ ನಾಗರಿಕತೆ ಇದರ ಕಾಲಕ್ಕೆ ಕೊಂಡೊಯ್ಯಬಹುದು. ಮತ್ತೆ ಮತ್ತೊಂದು ಅಲ್ಲೇ ಇರುವಂತಹ ಇನ್ನೊಂದು ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ಗುರುತಿಸಲ್ಪಟ್ಟಿದೆ. ಭಾರತದಲ್ಲಿ ಉದಯಿಸಿದಂತಹ ಬೌದ್ಧ ಧರ್ಮ ಪ್ರಸ್ತುತ ಚೀನಾದಲ್ಲಿ ಹೆಚ್ಚು ಪ್ರಚಾರಗೊಂಡಿರುವುದನ್ನು ನಾವು ಕಾಣಬಹುದು. ಭಾರತ ಮತ್ತು ಚೀನಾಗಳ ನಡುವಿನ ಪ್ರಾಚೀನ ಕಾಲದ ಸಂಬಂಧವನ್ನ ಇದು ಪ್ರತಿಬಿಂಬಿಸುತ್ತದೆ. ಭಾರತದಲ್ಲಿನ ರಾಜರುಗಳು ಚೀನಾದ ಹಲವು ರಾಜವಂಶಗಳೊಂದಿಗೆ ಉತ್ತಮವಾದಂತಹ ವ್ಯಾಪಾರ ಸಂಪರ್ಕಗಳನ್ನು ಹೊಂದಿದ್ರು. ಇಂತಹ ಒಂದು ಸಂಬಂಧಗಳ ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಹಲವು ದಾಖಲೆಗಳು ದೊರೆತಿವೆ. ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರ ಸಂಬಂಧವನ್ನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಚೀನಾದ ರೇಷ್ಮೆ ಬಟ್ಟೆಗಳು ಉಲ್ಲೇಖವಾಗಿರುವುದನ್ನು ನಾವು ಕಾಣಬಹುದು. ಈ ರೀತಿಯ ಐತಿಹಾಸಿಕ ಸಂಬಂಧವನ್ನ ಹೊಂದಿದ್ದಂತಹ ಭಾರತ ಮತ್ತು ಚೀನಾದ ಸಂಬಂಧಗಳನ್ನು
ವೃದ್ಧಿಸುವ ಪ್ರಯತ್ನ ಮಾಡಲಾಯಿತು. ಆದರೆ 1962ರ ಟಿಬೆಟ್ ವಿವಾದ ಉಲ್ಬಣ ಆದ ನಂತರ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧ ನಡೆದಂತ ಸನಂತರದಲ್ಲಿ ಗಡಿ ಸಮಸ್ಯೆಯು ಉಲ್ಬಣಗೊಂಡಿತು. ಈ ಗಡಿ ಸಮಸ್ಯೆ ಇಂದಿಗೂ ಕೂಡ ಮುಂದುವರೆದಿದ್ದು, ಚೀನಾವು ಭಾರತದ ಭಾಗವಾಗಿರುವ ಅರುಣಾಚಲ ಪ್ರದೇಶ ತನಗೆ ಸೇರಬೇಕೆಂದು ಪ್ರತಿಪಾದಿಸುತ್ತಿರುವುದು ಎರಡೂ ರಾಷ್ಟ್ರಗಳ ಸಂಬಂಧಗಳನ್ನು ಮತ್ತಷ್ಟು ಕಗ್ಗಂಟಾಗಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇದಕ್ಕೆ ಮುಂಚೆ ಟಿಬೆಟ್ಟಿನ ಸಮಸ್ಯೆ ಉದ್ಭವ ಆಗುವುದಕ್ಕಿಂತ ಮುಂಚೆ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧಗಳು ಉತ್ಕೃಷ್ಟವಾಗಿದ್ದು ಉತ್ತಮವಾಗಿದ್ದು, ಈ ಟಿಬೆಟ್ಟಿನ ಸಮಸ್ಯೆ ಉದ್ಭವ ಆದಾಗ ಈ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಯಿತು, ಸಮಸ್ಯೆಗಳು ಉಂಟಾಯಿತು. ಭಾರತ ಮತ್ತು ಚೀನಾ ನಡುವೆ ಗಡಿ ವಿವಾದ ಇದ್ದರೂ ಕೂಡ ಎರಡೂ ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ರಾಯಭಾರ ಸಂಬಂಧಗಳು ನಿರಂತರವಾಗಿ ಮುಂದುವರೆದಿರುವುದನ್ನು ಕಾಣ್ತವೆ. ಭಾರತ ಮತ್ತು ಚೀನಾ ದೇಶಗಳು ಜಗತ್ತಿನಲ್ಲಿಯೇ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವುದಲ್ಲದೆ ವಿಶ್ವದ ಅಭಿವೃದ್ಧಿ ಮುಂಚೂಣಿಯಲ್ಲಿರುವಂತಹ ಎರಡು ಪ್ರಮುಖ ರಾಷ್ಟ್ರಗಳಾಗಿ ಗುರುತಿಸಿಕೊಂಡಿವೆ. 1980ರ ದಶಕದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿಗಾಗಿ ಎರಡೂ ರಾಷ್ಟ್ರಗಳ ನಡುವೆ ಸಂಪರ್ಕ ಉತ್ತಮವಾಗಿ ಬೆಳೆದಿರುವುದನ್ನು ನಾವು ಕಾಣಬಹುದು. ಇದು ಎರಡೂ ರಾಷ್ಟ್ರಗಳ ಒಂದು ಸಂಬಂಧವನ್ನ ಗಟ್ಟಿಗೊಳಿಸಿದೆ. ಇದಲ್ಲದೆ 2015ರ ನಂತರದಲ್ಲಿ ಭಾರತ ಮತ್ತು ಚೀನಾಗಳ ಪ್ರಯತ್ನದ ಫಲವಾಗಿ ಬ್ರಿಕ್ಸ್ ರಾಷ್ಟ್ರಗಳ ಗುಂಪು ಪ್ರಾರಂಭಗೊಂಡಿರುವುದು ಈ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಉತ್ತಮಗೊಳಿಸಿರುವುದಕ್ಕೆ ನಿದರ್ಶನ. ಈ ರೀತಿಯಾಗಿ ನೆರೆಯ ರಾಷ್ಟ್ರಗಳಾದಂತಹ ಚೀನಾದ ನಡುವೆ ಮತ್ತು ಭಾರತದ ನಡುವೆ ಅನೇಕ ಗಡಿ ವಿವಾದಗಳಿದ್ದರೂ ಸಹ ಅಭಿವೃದ್ಧಿ, ವ್ಯಾಪಾರ, ವಹಿವಾಟು, ವಾಣಿಜ್ಯದ ದೃಷ್ಟಿಯಲ್ಲಿ ಪರಸ್ಪರರ ನಡುವೆ ಉತ್ತಮವಾದಂತಹ ಬಾಂಧವ್ಯವಿದೆ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಚೀನಾ ಭಾರತದ ಗಡಿಗಳ ಮೇಲೆ ಅತಿಕ್ರಮಣ ಪ್ರವೇಶವನ್ನು ಮಾಡ್ತಿದೆ. ಆ ಅತಿಕ್ರಮಣವನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ನಿಗ್ರಹಿಸಿದೆ. ಡೋಕ್ಲಾ ಮತ್ತೆ ಇನ್ನ ಕೆಲವು ಪ್ರದೇಶಗಳ ಮೇಲೆ ಗಡಿಗಳಲ್ಲಿ ಚೀನೀ ಸೈನಿಕರು ಭಾರತೀಯ ಸೈನಿಕರ ಮೇಲೆ ದಾಳಿಯನ್ನು ಮಾಡ್ತಿರುವಂಥದ್ದು, ಅತಿಕ್ರಮವಾಗಿ ಭಾರತದ ಪ್ರದೇಶಗಳನ್ನು ಆಕ್ರಮಣ ಮಾಡ್ತಿರುವಂಥದ್ದು ಸಂಬಂಧಗಳ ನಡುವೆ ಬಿರುಕನ್ನು ಬಿಡಲಿಕ್ಕೆ ಒಂದು ಕಾರಣ ಆಗಿದೆ. ಈ ವಿಚಾರ ತುಂಬಾ ವಿಷಾದನೀಯವಾದಂಥದ್ದು. ಮತ್ತೆ ಹಿಂದಿನಿಂದಲೂ ಇದ್ದಂತಹ ಈ ಒಂದು ಭಾರತ ಮತ್ತು ಚೀನಾದ ನಡುವಿನ ಬಾಂಧವ್ಯವನ್ನ ಇವು ಕುಗ್ಗಿಸ್ತಿರೋದಕ್ಕೆ ಕಾರಣಗಳು ಸಹ ಆಗಿವೆ. ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ. ಭಾರತ ಮತ್ತು ಪಾಕಿಸ್ತಾನ ಇವು ಸ್ವತಂತ್ರ ನಂತರ 1947ರ ನಂತರದಲ್ಲಿ ಸ್ವತಂತ್ರವಾದಂತಹ ರಾಷ್ಟ್ರಗಳಾದವು. ಭಾರತ ಮತ್ತು ಪಾಕಿಸ್ತಾನಗಳೆರಡು ನೆರೆಯ ರಾಷ್ಟ್ರಗಳಾಗಿವೆ. ಪಾಕಿಸ್ತಾನ ಭಾರತಕ್ಕೆ ಕೇವಲ ನೆರೆಯ ರಾಷ್ಟ್ರವಾಗಿರದೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಅವಿಭಾಜ್ಯವಾದಂತಹ ಅಂಗ ಆಗಿದೆ. 1947ರ ಭಾರತ ಸ್ವಾತಂತ್ರ್ಯ ಸಮಯದಲ್ಲಿ ಈ ಎರಡೂ ಪ್ರತ್ಯೇಕವಾದಂತಹ ಸಾರ್ವಭೌಮ ರಾಷ್ಟ್ರಗಳಾಗಿ ರಚಿತವಾದವು. ಸ್ವತಂತ್ರಗೊಂಡ ನಂತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ವಿದೇಶಾಂಗ ವ್ಯವಹಾರಗಳು ಪ್ರಾರಂಭ ಆದವು. ಆದರೆ ಈ ಎರಡೂ ರಾಷ್ಟ್ರಗಳ ನಡುವೆ ಜಮ್ಮು ಕಾಶ್ಮೀರ, ಭಯೋತ್ಪಾದನೆ, ನೀರಿನ ಹಂಚಿಕೆ ಮುಂತಾದಂತಹ ಸಮಸ್ಯೆಗಳಿವೆ. ಹಾಗಾಗಿ ಇಲ್ಲಿಯವರೆಗೆ ಎರಡೂ ರಾಷ್ಟ್ರಗಳ ನಡುವೆ 3 ಬಾರಿ ಯುದ್ಧಗಳು ನಡೆದಿವೆ. ಎರಡು ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯ ಹೊಂದಲು ತಾಷ್ಕೆಂಟ್ ಒಪ್ಪಂದ, ಸಿಮ್ಲಾ ಒಪ್ಪಂದ, ಲಾಹೋರ್ ಬಸ್ ಯಾತ್ರೆ, ಆಗ್ರಾ ಶೃಂಗಸಭೆ ಮುಂತಾದಂತಹ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಾಗಿದೆ.
ಆದರೆ ಈ ರೀತಿಯ ಒಪ್ಪಂದಗಳು ನಿರೀಕ್ಷಿತವಾದಂಥ ಯಶಸ್ಸನ್ನ ಸಾಧಿಸಲು ವಿಫಲ ಆಗಿವೆ. ಏಕೆಂದ್ರೆ ಈ ಎರಡೂ ರಾಷ್ಟ್ರಗಳು ನಿರಂತರವಾಗಿ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ನಿರತವಾಗಿದ್ದರೂ ಸಹ ಪಾಕಿಸ್ತಾನದ ಒಂದು ಕುತಂತ್ರ ಬುದ್ಧಿಯಿಂದ ಭಾರತದ ಅನೇಕ ಪ್ರದೇಶಗಳು ದಾಳಿಗೆ ಒಳಗಾದವು. ಇದಕ್ಕೆ ನಿದರ್ಶನ 2001ರಲ್ಲಿ ನಡೆದಂತಹ ಭಾರತದ ಒಂದು ಸಂಸತ್ತಿನ ಮೇಲಿನ ದಾಳಿ. ಇದರ ಹಿಂದಿನ ರೂವಾರಿ ಪಾಕಿಸ್ತಾನವೇ ಆಗಿದೆ. ಮಾತುಕತೆಗಳೇನೋ ನಡೀತಿವೆ, ಆದರೆ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನ ಬಿಟ್ಟಿಲ್ಲ. ದಾಳಿಯನ್ನ ಮಾಡಿದೆ 2001ರಲ್ಲಿ. ನಂತರ 2008ರಲ್ಲಿ ಮುಂಬೈ ಈ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿದೆ. ನಂತರ 2016ರಲ್ಲಿ ಪಠಾಣ್ಕೋಟ್ ಇದರ ಮೇಲೆ ದಾಳಿಯನ್ನು ಮಾಡಿದೆ. ಈ ರೀತಿಯಾಗಿ ಪರಸ್ಪರ ಸಂಬಂಧಗಳಿಗೆ ವೃದ್ಧಿಗೆ ಈ ಒಂದು ದಾಳಿಗಳು ಹಿನ್ನಡೆಯನ್ನ ತರುತ್ತವೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕಾಶ್ಮೀರ ಸಮಸ್ಯೆಗೆ ಸಂಬಂಧಿಸಿದಂತೆ ನಿರಂತರವಾಗಿ ಘರ್ಷಣೆ ಮುಂದುವರೆದಿದ್ದರೂ ಕೂಡ ಕೆಲವು ವಿಷಯಗಳಲ್ಲಿ ಈ ಎರಡೂ ರಾಷ್ಟ್ರಗಳು ಸಾಮ್ಯತೆಯನ್ನ ಹೊಂದಿರುವುದನ್ನು ಗಮನಿಸಿರಬಹುದು. ಈ ಎರಡೂ ರಾಷ್ಟ್ರಗಳ ನಡುವೆ ಸಂಸ್ಕೃತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಪರಸ್ಪರ ಹಲವಾರು ಕಾರ್ಯಗಳು ಮುಂದುವರೆದಿವೆ. ಏಕೆಂದರೆ ಸ್ವತಂತ್ರಗೊಂಡ ದಿನದಿಂದಲೂ ಪ್ರಸ್ತುತದವರೆಗೆ ವ್ಯಾಪಾರ, ವಾಣಿಜ್ಯ ಸಂಬಂಧಗಳು ನಿರಂತರವಾಗಿ ಮುಂದುವರೆದಿವೆ. ಹಾಗೆಯೇ ಕ್ರೀಡೆ, ಸಾಂಸ್ಕೃತಿಕ ವ್ಯವಹಾರಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಂತಹ ಸಂದರ್ಭಗಳಲ್ಲಿ ಎರಡೂ ರಾಷ್ಟ್ರಗಳು ಸಹ ಸೌಹಾರ್ದಯುತವಾದಂತಹ ಮತ್ತು ಪರಸ್ಪರ ಸಹಕಾರವನ್ನ ಹೊಂದಿರುವುದನ್ನು ನಾವು ಕಾಣಬಹುದು. ಆದರೂ ಸಹ ಪಾಕಿಸ್ತಾನ ಭಾರತದ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ತದೆ. ಭಾರತದ ಗಡಿಗಳಲ್ಲಿ, ಪಾಕಿಸ್ತಾನ ಮತ್ತು ಭಾರತದ ಗಡಿಗಳಲ್ಲಿ ಭಯೋತ್ಪಾದಕರ ನುಸುಳುವಿಕೆ ಹೆಚ್ಚಾಗ್ತಿದೆ. ಈ ಭಯೋತ್ಪಾದಕರು ಮೊನ್ನೆ ನಡೆದಂತಹ ಒಂದು ದಾಳಿಯಲ್ಲಿ ಭಾರತೀಯ 40 ಜನ ಸೈನಿಕರನ್ನ ಕೊಂದಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಭಾರತವೂ ಸಹ ಪಾಕಿಸ್ತಾನದ ಕೆಲವೊಂದು ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿತು. ಈ ರೀತಿಯಾಗಿ ಸಂಬಂಧಗಳು ಒಂದು ಕಡೆ ಉತ್ತಮಪಡಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ರೂ ಸಹ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನ ಬಿಡ್ತಿಲ್ಲ. ಭಾರತ ಎಷ್ಟೇ ಶಾಂತಿ, ಸೌಹಾರ್ದತೆ, ಸ್ನೇಹವನ್ನ ಬೆಳೆಸಿದ್ರೂ ಸಹ ಪಾಕಿಸ್ತಾನ ತನ್ನ ಭಯೋತ್ಪಾದಕ ಕೃತ್ಯಗಳನ್ನ ಭಾರತದ ಮೇಲೆ ಪದೇ ಪದೇ ಮಾಡ್ತಿದೆ. ಅನೇಕ ಪ್ರದೇಶಗಳು ಪಾಕಿಸ್ತಾನದ ಒಂದು ಭಯೋತ್ಪಾದಕ ದಾಳಿಗೆ ಸಿಕ್ಕಿ ನಲುಗುತ್ತಿವೆ. ಅನೇಕ ಜನರ ಸಾವು ನೋವಿಗೆ ಕಾರಣ ಆಗ್ತಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭಯೋತ್ಪಾದನೆಗೆ ನಿಗ್ರಹಿಸಲಿಕ್ಕೆ ಭಾರತಕ್ಕೆ ವಿಶ್ವದ ರಾಷ್ಟ್ರಗಳು ಸಹಕಾರವನ್ನು ನೀಡುತ್ತಿವೆ. ಪಾಕಿಸ್ತಾನ ಮಾತ್ರ ಈ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿಲ್ಲ ಅನ್ನುವಂತ ಒಂದು ವಾದವನ್ನ ಮುಂದಿಡ್ತಿದೆ. ಈ ಭಯೋತ್ಪಾದಕರಿಗೆ ಸಂಬಂಧಪಟ್ಟಂತೆ ನಾವು ಹಿಂದೆ ತಿಳ್ಕೊಂಡಿದ್ವಿ, ಭಯೋತ್ಪಾದಕತೆ ಎನ್ನುವುದು ಎಷ್ಟು ಆಕ್ರಮಣಕಾರಿ ಮತ್ತು ದುಷ್ಟವಾದಂತಹ ಸಮಾಜಘಾತಕ ಚಟುವಟಿಕೆ ಎನ್ನುವಂಥದ್ದು. ಭಾರತ ಒಂದೇ ಅಷ್ಟೇ ಅಲ್ಲ, ಈ ಭಯೋತ್ಪಾದಕ ಚಟುವಟಿಕೆಗೆ ಅನೇಕ ರಾಷ್ಟ್ರಗಳು ತತ್ತರಿಸಿ ಹೋಗಿವೆ. ಅಮೆರಿಕವೂ ಸಹ ಇದರಿಂದ ಬರ್ತಾ ಇದೆ. ಒಸಾಮಾ ಬಿನ್ ಲಾಡೆನ್ ಆಗ ಅಮೆರಿಕದ WTC ವರ್ಲ್ಡ್ ಟ್ರೇಡ್ ಸೆಂಟರ್ ಇದರ ಮೇಲೆ ದಾಳಿಯನ್ನು ಮಾಡಿ 2 ಅವಳಿ ಕಟ್ಟಡಗಳನ್ನು ಧ್ವಂಸ ಮಾಡಿದರು. ಇದಕ್ಕೆ ಒಂದು ನಿದರ್ಶನ. ವಿಶ್ವದ ರಾಷ್ಟ್ರಗಳು ಇದರಿಂದ ತಪ್ಪಿಸಿಕೊಂಡಿಲ್ಲ. ಭಾರತ, ಅಮೆರಿಕ, ಶ್ರೀಲಂಕಾ, ಅನೇಕ ರಾಷ್ಟ್ರಗಳು ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳಿಗೆ ತುತ್ತಾಗಿರುವಂಥದ್ದನ್ನು ಕಾಣಬಹುದು. ಇಷ್ಟು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ. ನಂತರ ವಿಶ್ವದ ಪ್ರಬಲ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಭಾರತ ಮತ್ತು ರಷ್ಯಾ. ಭಾರತ ಮತ್ತು ರಷ್ಯಾದೊಂದಿಗಿನ ಸಂಬಂಧ ಉತ್ತಮವಾಗಿದೆ ಹಾಗೂ
ಅದರ ಇಂದಿನ ಸೋವಿಯತ್ ರಷ್ಯಾವು ಒಕ್ಕೂಟದೊಂದಿಗೂ ಅಂತಹುದೇ ಒಳ್ಳೆಯ ಸಂಬಂಧವನ್ನು ಭಾರತ ಹೊಂದಿತ್ತು. ಭಾರತ ಅಲಿಪ್ತ ನೀತಿಯನ್ನು ಹೊಂದಿದ್ರೂ ಭಾರತ ಸೋವಿಯತ್ ಒಪ್ಪಂದವು ರಾಜಕೀಯ, ಆರ್ಥಿಕ ಹಾಗೂ ಇತರ ಶ್ರೇಣಿಗಳಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನ ಕಂಡಿದೆ. 1962ರಲ್ಲಿ ಚೈನಾ ದಾಳಿಯನ್ನ ಸೋವಿಯತ್ ರಷ್ಯಾ ಖಂಡಿಸಿತು. 1961ರಲ್ಲಿ ಗೋವಾ ವಿಮೋಚನೆ ಸಂದರ್ಭದಲ್ಲಿ ಸೋವಿಯತ್ ರಷ್ಯಾ ಭಾರತದೊಂದಿಗೆ ಬೆಂಬಲವನ್ನು ನೀಡಿತು. ನಂತರ 1966ರಲ್ಲಿ ತಾಷ್ಕೆಂಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕರಿಸಿತು. 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದರು. ಭಾರತದ ಬಿಲಾಯ್ ಹಾಗೂ ಬೊಕ್ಯಾರೋ ಇವು ಭಾರತದ ಆಗಿನ ಕಾಲದಲ್ಲಿ ಸ್ಥಾಪನೆ ಮಾಡಲ್ಪಟ್ಟಂತ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು. ಬಿಲಾಯ್ ಆಗಬೇಕಿತ್ತು, ಬಿಲ್ವಾ ಅಂತ ಬಂದಿದೆ. ಬಿಲಾಯ್ ಹಾಗೂ ಬೊಕ್ಯಾರೋಗಳಲ್ಲಿ ಉಕ್ಕಿನ ಕೈಗಾರಿಕೆಗಳಿಗೆ ಸ್ಥಾಪನೆಯನ್ನು ಮಾಡಲಿಕ್ಕೆ ರಷ್ಯಾ ಸಹಕಾರವನ್ನು ನೀಡಿ ಆರ್ಥಿಕ ನೆರವನ್ನು ನೀಡಿತು. ಜೊತೆಗೆ ನಮ್ಮ ರಾಷ್ಟ್ರದ ಕೈಗಾರಿಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವು ಪಡೆದಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದು. ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂಬುದು ರಷ್ಯಾ ಪ್ರತಿಪಾದಿಸುತ್ತಾ ಬಂದಿದೆ. ಈ ರೀತಿಯಾಗಿ ಈಗಲೂ ಸಹ ಭಾರತ ಮತ್ತು ರಷ್ಯಾದೊಂದಿಗಿನ ಬಾಂಧವ್ಯ ಉತ್ತಮವಾಗಿದೆ. ಆರ್ಥಿಕ ಕ್ಷೇತ್ರದಲ್ಲಿ, ನಂತರ ವ್ಯಾಪಾರ ಕ್ಷೇತ್ರದಲ್ಲಿ, ವಾಣಿಜ್ಯ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ರಷ್ಯಾ ನೆರವನ್ನು ನೀಡುತ್ತಿದೆ, ಸಹಕಾರವನ್ನು ನೀಡುತ್ತಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ಸ್ಥಾನಕ್ಕೆ ಭಾರತವು ಸಹ ಸೇರಿಕೊಳ್ಳಬೇಕು ಅನ್ನುವುದಕ್ಕೆ ಸಹಕಾರವನ್ನು ನೀಡುವುದರ ಜೊತೆಗೆ ಅದಕ್ಕೆ ಬೆಂಬಲವನ್ನು ಸಹ ನೀಡುತ್ತದೆ. ಭಾರತದ ನಿಲುವನ್ನ ರಷ್ಯಾ ಒಪ್ಪಿಕೊಂಡು ಅದಕ್ಕೆ ಪ್ರತಿಪಾದನೆಯನ್ನು ನೀಡುತ್ತಿದೆ. ಅನೇಕ ಸಂದರ್ಭಗಳಲ್ಲಿ ಪಾಕಿಸ್ತಾನದ ದಾಳಿ ಮಾಡಿದಂತಹ ಸಂದರ್ಭ ಇರಬಹುದು, ಚೀನಾದ ದಾಳಿಯಾದಂತಹ ಸಂದರ್ಭ ಇರಬಹುದು, ರಷ್ಯಾ ಭಾರತದ ನೆರವಿಗೆ ಧಾವಿಸಿದ ಭಾರತಕ್ಕೆ ಸಹಕಾರವನ್ನು ನೀಡುತ್ತಾ ಭಾರತದೊಂದಿಗೆ ಸಂಪೂರ್ಣವಾದಂತಹ ಬಾಂಧವ್ಯ, ಸ್ನೇಹ, ಶಾಂತಿ, ಸಹಕಾರದೊಂದಿಗೆ ಸಂಬಂಧವನ್ನು ವೃದ್ಧಿಸಿಕೊಳ್ಳುವಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದೆ. ಈ ರೀತಿಯಾಗಿ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಉತ್ತಮವಾಗಿರುವುದನ್ನು ನೋಡ್ತಾರೆ. ನಂತರ ಭಾರತ ಮತ್ತು ಅಮೆರಿಕ ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳು, ಎರಡು ಬಣಗಳು ಅಂತ ನಾವೇನು ಕರಿತೀವಿ, ಅವುಗಳು ಅಮೆರಿಕ ಒಂದಾದರೆ ಮತ್ತೊಂದು ರಷ್ಯಾ. ಅದರಲ್ಲಿ ಅಮೆರಿಕದೊಂದಿಗೆ ಭಾರತದ ಸಂಬಂಧವನ್ನು ನಾವು ವಿಶ್ಲೇಷಣೆಯನ್ನು ಮಾಡುವುದಾದರೆ, ಭಾರತ ಹಾಗೂ ಅಮೆರಿಕ ಸಂಯುಕ್ತ ಸಂಸ್ಥಾನ ಎರಡು ಬೃಹತ್ ರಾಷ್ಟ್ರಗಳು ಹಾಗೂ ಪ್ರಜಾತಂತ್ರ ವ್ಯವಸ್ಥೆ ಹೊಂದಿರುವಂಥವು. ಪ್ರಚಲಿತ ಜಾಗತಿಕ ವಿದ್ಯಮಾನದಲ್ಲಿ ಈ ಎರಡೂ ರಾಷ್ಟ್ರಗಳ ಪರಸ್ಪರ ಮೈತ್ರಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅನೇಕ ಸರಿ ಪ್ರಸ್ತುತ ಇರುವಂತಹ ಪ್ರಧಾನಮಂತ್ರಿಗಳು ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರನ್ನ ಭಾರತಕ್ಕೆ ಆಹ್ವಾನಿಸಿದರು. ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಅಮೆರಿಕದ ಅಧ್ಯಕ್ಷರೊಂದಿಗೆ ಆಚರಣೆಯನ್ನು ಮಾಡಿದರು. ಮಹಾತ್ಮ ಗಾಂಧಿಯವರ ಒಂದು ಆಶ್ರಮಗಳಾದಂತಹ ಸಬರಮತಿ, ಇಲ್ಲಿಗೆಲ್ಲವೂ ಸಹ ಅಮೆರಿಕದ ಅಧ್ಯಕ್ಷರು ಭೇಟಿಯನ್ನು ನೀಡಿದ್ರು. ಇದಕ್ಕೆ ಉತ್ತಮವಾದಂತಹ ಒಂದು ನಿದರ್ಶನ ಆಗಿದೆ. ಕಾರಣ ಏನು ಅನ್ನೋದಾದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಇರುವಂತಹ ಸಂಬಂಧವೇ ಇದಕ್ಕೆ ಪ್ರಮುಖವಾದಂತಹ ಕಾರಣ. ಈ ರೀತಿಯಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಉತ್ತಮ ಬಾಂಧವ್ಯ ಇದೆ. 1947ರ ಬಳಿಕ ಈ ಎರಡೂ ರಾಷ್ಟ್ರಗಳ ನಡುವಿನ ಒಂದು ಬಾಂಧವ್ಯ ಇನ್ನೂ ಹೆಚ್ಚು ವೃದ್ಧಿಯಾಯಿತು.
ಆರ್ಥಿಕ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಅಭಿವೃದ್ಧಿ ಕ್ಷೇತ್ರದಲ್ಲಿ ಈ ರಾಷ್ಟ್ರಗಳಿಂದ ನೆರವನ್ನ, ಆರ್ಥಿಕ ಬಂಡವಾಳವನ್ನ, ಕೈಗಾರಿಕೆಗಳ ಸ್ಥಾಪನೆಗೆ ಒಪ್ಪಂದವನ್ನ ದೇಶಗಳೊಂದಿಗೆ ಮಾಡಿಕೊಳ್ತಾ ಇದೆ. ಜೊತೆಗೆ ಈ ಸಂಬಂಧವು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಆಧರಿಸಿ ಹಲವಾರು ಸ್ಥಿತ್ಯಂತರಗಳನ್ನು ಕಂಡಿವೆ. ಜಗತ್ತು ರಾಜಕೀಯ ಧ್ರುವೀಕರಣವನ್ನ ಕಂಡಾಗ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸಿತು ಹಾಗೂ ಅಮೆರಿಕ ನಾಯಕರುಗಳು ಪ್ರಜಾಪ್ರಭುತ್ವದ ಗುಂಪಿನಿಂದ, ಅಂತೆಯೇ ಸೋವಿಯತ್ ರಷ್ಯಾದ ಹಿರಿತನದ ಕಮ್ಯುನಿಸ್ಟ್ ಬಣದಿಂದ ಅಮೆರಿಕ ನಾಯಕತ್ವ ಪ್ರಜಾಪ್ರಭುತ್ವ ಗುಂಪಿನಿಂದ, ಅಂತೆಯೇ ಸೋವಿಯತ್ ರಷ್ಯಾದ ಹಿರಿತನದ ಕಮ್ಯುನಿಸ್ಟ್ ಬಣದಿಂದ ಸಮಾಜವನ್ನ ದೂರದಲ್ಲಿರುವಂತಹ ನೀತಿ ಅನುಸರಿಸಿತು. ಭಾರತದ ಪಂಚವಾರ್ಷಿಕ ಯೋಜನೆಗೆ ಅಮೆರಿಕ ತುಂಬಾ ಸಹಾಯವನ್ನ ನೀಡಿತು. 1962ರ ಚೀನಾ ಆಕ್ರಮಣ ಸಂದರ್ಭದಲ್ಲಿಯೂ ಅಮೆರಿಕದ ಸಹಾಯ ನಮಗೆ ತುಂಬಾ ಬೇಕಾಯಿತು. ಆದರೆ ಆ ಬಳಿಕ ಅಲ್ಲಿನ ರಾಜಕೀಯ ಮುಖಂಡರು ಭಾರತ ಮತ್ತು ಪಾಕಿಸ್ತಾನಗಳ ಯುದ್ಧಗಳ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸಹಾಯ ನೀಡಿದರು. ಅನೇಕ ಬಾರಿ ಅಮೆರಿಕದ ವಿದೇಶಾಂಗ ನೀತಿ ಭಾರತದ ವಿರುದ್ಧದ ಹಿತಾಸಕ್ತಿಗಳನ್ನ ಪ್ರಚೋದನೆಯನ್ನ ಮಾಡಿತು. ಭಾರತ ವಿದೇಶಿ ವ್ಯಾಪಾರ, ವಿಜ್ಞಾನ ಮತ್ತು ತಾಂತ್ರಿಕತೆ, ಬಾಹ್ಯಾಕಾಶ ಶಿಕ್ಷಣ ಮುಂತಾದಂತಹ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದೆ. ವಿಶ್ವಸಂಸ್ಥೆಯನ್ನ ಬಲಪಡಿಸುವ ಜಾಗತಿಕ ಕ್ರಾಂತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರಗಳು ಸಮಾನವಾದಂತಹ ಧೋರಣೆಯನ್ನು ಹೊಂದಿದೆ. ಅಮೆರಿಕದ ರಿಪಬ್ಲಿಕನ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷಗಳಿಗೆ ಸೇರಿದ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾಗೂ ಅದಕ್ಕನುಗುಣವಾಗಿ ಭಾರತವು ತನ್ನ ವಿದೇಶಾಂಗ ನೀತಿಯನ್ನ ಸಿದ್ಧಪಡಿಸಿಕೊಳ್ತಿದೆ. ಈ ರೀತಿಯಾಗಿ ಅಮೆರಿಕವು ಸಹ ಭಾರತದ ಅಭಿವೃದ್ಧಿಗೆ ತನ್ನದೇ ಆದಂತಹ ಒಂದು ಸಹಕಾರವನ್ನು ನೀಡುತ್ತಿದೆ. ಭೂತಾನ್, ಆಫ್ಘಾನಿಸ್ತಾನ, ಮಾಲ್ಡೀವ್ಸ್, ಇಂಡೋನೇಷಿಯಾ ಹಾಗೂ ವಿಶ್ವದ ವಿವಿಧ ಖಂಡಗಳ ರಾಷ್ಟ್ರಗಳೊಂದಿಗೆ ತನ್ನ ನಿಕಟ ಸಂಬಂಧವನ್ನು ಹೊಂದಿದೆ. ಈ ನೆರೆಯ ರಾಷ್ಟ್ರಗಳು ಸಹ ಭಾರತದ ಒಂದು ಬಾಂಧವ್ಯವನ್ನ ಅಭಿವೃದ್ಧಿಪಡಿಸಿಕೊಂಡು ಆರ್ಥಿಕವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಭಾರತದ ಸಹಕಾರವನ್ನು ಕೇಳಿದೆ. ಅಮೆರಿಕ ಮತ್ತು ರಷ್ಯಾ ಅಷ್ಟೇ ಅಲ್ಲದೆ ವಿಶ್ವದ ಅನೇಕ ರಾಷ್ಟ್ರಗಳು ಸಹ ಭಾರತದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿವೆ. ಜಪಾನ್, ನಂತರ ಆಸ್ಟ್ರೇಲಿಯಾ, ಇಸ್ರೇಲ್ ಈ ರಾಷ್ಟ್ರಗಳು ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿ ಭಾರತದೊಂದಿಗೆ ವ್ಯಾಪಾರ, ವಾಣಿಜ್ಯ, ಶೈಕ್ಷಣಿಕ ಮುಂತಾದಂತಹ ವಿಚಾರಗಳಲ್ಲಿ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡುತ್ತಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಭಾರತದ ಪ್ರಧಾನಿಗಳಾದಂಥವರು ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಭೇಟಿಯನ್ನು ನೀಡುತ್ತಾ ಆ ರಾಷ್ಟ್ರಗಳಲ್ಲಿ ಭಾರತದ ಒಂದು ಸಂಸ್ಕೃತಿ, ಆಚಾರ ವಿಚಾರಗಳು, ಸಂಪ್ರದಾಯಗಳು, ಭಾರತದ ನಿಲುವು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಸ್ಥಾನಮಾನಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ವಿದೇಶಿ ಭೇಟಿಗಳನ್ನು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳು, ಬಾಂಧವ್ಯಗಳು ಉತ್ತಮವಾಗಿರುತ್ತವೋ ನೆರೆಯ ರಾಷ್ಟ್ರಗಳು ಆಕ್ರಮಣವನ್ನು ಮಾಡುವುದಕ್ಕೆ ಎದುರುತ್ತವೆ. ಕಾರಣ ಇಷ್ಟೇ, ರಾಷ್ಟ್ರಗಳಿಗೆ ವಿಶ್ವದ ಇತರ ರಾಷ್ಟ್ರಗಳ ಬೆಂಬಲ ಸಿಕ್ಕಾಗ ಯುದ್ಧದ ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾರೆ ಎನ್ನುವಂತಹ ಒಂದೇ ಉದ್ದೇಶದಿಂದ ದಾಳಿಯನ್ನು ಮಾಡಲಿಕ್ಕೆ ಎದುರುತ್ತವೆ. ಈ ನಿಟ್ಟಿನಲ್ಲಿ ಶತ್ರು ರಾಷ್ಟ್ರಗಳನ್ನು ಹತ್ತಿಕ್ಕಲಿಕ್ಕೆ, ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಈ ಒಂದು
ನೆರೆಯ ರಾಷ್ಟ್ರಗಳೊಂದಿಗಿನ ಬಾಂಧವ್ಯ ಉತ್ತಮಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ.